ಅದರಲ್ಲಿ ಬಹುಶಃ ಇವತ್ತು ಬೀರಲಿಂಗರ ಬಗ್ಗೆ ನಮ್ಮ ಮಧುಗುಣ್ ಮಹಾರಾಜರು ಹೇಳುವಂಥ ಒಂದೊಂದು ಸನ್ನಿವೇಶ, ಸಂದರ್ಭ, ಪವಾಡಗಳನ್ನು ಕೇಳ್ತಾ ಹೋದರೆ ಮೈ ಮರೆತು ಹೋಗ್ತದೆ. ಕಾರಣ ಏನು ಅಂದರೆ, ಅವರು ಪುಸ್ತಕವನ್ನು ಬರೀ ಪೂಜೆಗಾಗಿ ಇಟ್ಕೊಂಡು ಪುರಾಣವನ್ನು ಪ್ರಾರಂಭ ಮಾಡ್ತಾರೆ. ಆದರೆ ಆ ಪುಸ್ತಕವನ್ನು ನೋಡಿ ಹೇಳೋದಕ್ಕಿಂತನೂ ಬೀರಲಿಂಗರ ಸಂಪೂರ್ಣವಾಗಿರುವಂಥ ಚರಿತ್ರೆ ಅವರ ಮಸ್ತಕದಲ್ಲಿ ಭಗವಂತನೇ ಮುದ್ರಣ ಮಾಡಿ ಹೋಗಿದ್ದಾನೆ ಅಂಥ ಒಬ್ಬ ಅದ್ಭುತ ಪ್ರವಚನ ಮಾಡುವಂಥ ಮಧುಗುಣ್ ಮಹಾರಾಜರು ಭಾಳ ಅದ್ಭುತವಾಗಿರುವಂಥ ಪ್ರವಚನವನ್ನು ಮಾಡಿದ್ದಾರೆ. ಬಹುಶಃ ಕೋಳ್ಕೂರು ಗ್ರಾಮಕ್ಕೆ ಈ 3 ವರ್ಷದಲ್ಲಿ 2 ಸಲ ನಾನು ಬಂದು ಹೋಗ್ತಕ್ಕಂಥ ಪ್ರಸಂಗ. 3 ವರ್ಷಗಳ ಹಿಂದೆ ಈ ಕಲ್ಯಾಣ ಮಂಟಪ ಉದ್ಘಾಟನೆ ಸಂದರ್ಭದಲ್ಲಿ ನಮ್ಮ ದೊಡ್ಡಪ್ಪಗೌಡರು, ರಾಜಶೇಖರ್ ಅವರು ಎಲ್ಲರೂ ಕೂಡಿಕೊಂಡು ಇದನ್ನು ಉದ್ಘಾಟನೆಯನ್ನು ಮಾಡಿರುವಂಥದ್ದು. ಅದಾದ ನಂತರ ಮತ್ತೆ ಈ ಊರಿಗೆ ಬರ್ತಕ್ಕಂಥ ಒಂದು ಯೋಗ ಕೂಡಿ ಬಂದಿರುವಂಥದ್ದು. ಬಹುಶಃ ನಾವು ಬರಬೇಕು ಅಂತ ಅಂದ್ಕೊಂಡ್ರೆ ಅದು ಆಗ್ತಿತ್ತು ಇಲ್ಲೋ ಗೊತ್ತಿಲ್ಲ. ನಾವು ಬರಬೇಕು ಅನ್ನುವಂಥ ಇಚ್ಛೆ ಅದು ಬೀರಲಿಂಗಂದ ಆಗಿತ್ತು. ಅದಕ್ಕಾಗಿ ಇವತ್ತು ಇಲ್ಲಿ ಬರಬೇಕಾದಂಥ ಒಂದು ಸಂದರ್ಭ. ನಾನು ಇವತ್ತು ತೆಲಂಗಾಣಕ್ಕೆ ಹೋಗ್ತಕ್ಕಂಥ ಕಾರ್ಯಕ್ರಮ ಇತ್ತು. ನಮ್ಮ ಮರಿಯಪ್ಪ ಮುತ್ತಿಯವರು ಬಂದರು ಅಂದರೆ ನಾವು ಇಲ್ಲ ಅನ್ನಕ್ಕೆ ಬರೋಕ್ಕೆ ಆಗೋದಿಲ್ಲ ಅನ್ನಲಿಕ್ಕೆ ಮನಸ್ಸೇ ಆಗೋದಿಲ್ಲ. ಯಾಕಂದರೆ ಅಷ್ಟು ನಿಸ್ವಾರ್ಥದ ವ್ಯಕ್ತಿತ್ವವನ್ನು ಇರ್ತಕ್ಕಂಥ ಮರಿಯಪ್ಪ ಮುತ್ತೆ ಅವ್ರು ಯಾವುದೇ ಸ್ವಾರ್ಥ ಭಾವನೆಯನ್ನು ಇಟ್ಕೊಳ್ಳಾರ್ದೆ ನಿರಂತರವಾಗಿ ಗುರುಗಳು ಊರಿಗೆ ಬರಬೇಕು, ಭಕ್ತರಿಗೆ ಆಶೀರ್ವಾದ ಮಾಡಬೇಕು, ಭಕ್ತರು ಉದ್ಧಾರ ಆಗಬೇಕು ಅನ್ನುವಂಥ ನಿಸ್ವಾರ್ಥ ಸೇವೆ ಏನಿದೆ, ಅದಕ್ಕಾಗಿ ಅವರು ಬಂದು ಇಲ್ಲ ತಾವು ಬರಲೇಬೇಕು ಅಂತಂದಾಗ ಇವತ್ತು ಹೋಗ್ತಕ್ಕಂಥ ತೆಲಂಗಾಣ ಕಾರ್ಯಕ್ರಮ ರದ್ದು ಮಾಡಿ ನಾಳಿನ ದಿವಸ ಅಲ್ಲಿಗೆ ಹೋಗ್ತಕ್ಕಂಥ ಕಾರ್ಯಕ್ರಮ ಹಾಕ್ಕೊಂಡು ಇವತ್ತು ಈ ಊರಿಗೆ ಬಂದಿರುವಂಥ ಒಂದು ಸಂದರ್ಭ ಬಂದಿರುವಂಥದ್ದು. ಇವತ್ತು ಕೋಳ್ಕೂರು ಗ್ರಾಮದಲ್ಲಿ ನಮ್ಮ ರಾಜಶೇಖರ್ ಹೇಳಿದರು, ಎಷ್ಟು ಅದ್ಭುತವಾಗಿರುವಂಥ ವಿಚಾರಗಳನ್ನು ಹೇಳಿದರು. ಹಾಲ್ಮತ ಸಮಾಜ ಅಂದರೆ ಅದು ಬಹಳ ಶ್ರೇಷ್ಠವಾದಂಥ ಸಮಾಜ. ಯಾವುದೇ ಒಂದು ಹೊಸ ಕಾರ್ಯವನ್ನು ಮಾಡಬೇಕು, ಏನೇ ಒಂದು ಒಳ್ಳೆಯ ಕೆಲಸವನ್ನು ಮಾಡಬೇಕಾದ್ರೆ ಅದು ಹಾಲ್ಮತ ಸಮಾಜದವರ ಮುಖಾಂತರನೇ ಪ್ರಾರಂಭ ಆಗಬೇಕು. ಯಾಕೆ ಹಾಲ್ಮತ ಸಮಾಜಕ್ಕೆ ಇಷ್ಟೊಂದು ಶ್ರೇಷ್ಠತೆಯನ್ನು ಬಂತು? ಹಾಲ್ಮತ ಸಮಾಜದಿಂದನೇ ಒಂದು ಒಳ್ಳೆ ಕೆಲಸ ಮಾಡಬೇಕು ಅನ್ನುವಂಥ ಪ್ರತೀತಿ ಯಾಕೆ ಬಂತು? ಹಾಲ್ಮತ ಸಮಾಜದಲ್ಲಿ ಅಂಥ ಒಂದು ವಿಶೇಷತೆ ಏನದೆ ಅನ್ನುವಂಥದ್ದು ಒಂದಿಷ್ಟು ವಿಚಾರ ಮಾಡಿದ್ರೆ, ಇವತ್ತು ಹಾಲು ಕೆಡ್ತದೆ ಆದರೆ ಹಾಲು ಮತ ಎಂದೂ ಕೆಡೋದಿಲ್ಲ ಅನ್ನುವಂಥ ಒಂದು ಮಾತನ್ನು ನಾವು ಇವತ್ತು. ಹಾಗಾಗಿ ಹಾಲು ಮತ ಅದು ನಿಸ್ವಾರ್ಥ ಭಾವನೆಯ ಸಮಾಜ. ಹಾಲು ಮತ ಅಂತಂದರೆ ಅದು ಬಹಳ ಮುಗ್ಧವಾದಂಥ ಸಮಾಜ. ಹೀಗಾಗಿ ಇವತ್ತು ಹಾಲು ಮತ ಸಮಾಜದಲ್ಲಿ ಜನಿಸಿರ್ತಕ್ಕಂಥ ಮಹಾತ್ಮರ ಒಂದು ಸಂಖ್ಯೆಯನ್ನು ನೋಡಿದ್ರೆ ಒಬ್ಬರಲ್ಲ, ಇಬ್ಬರಲ್ಲ, ನೂರಾರು ಜನ ಅಲ್ಲ, ಸಾವಿರ ಜನ ಶ್ರೇಷ್ಠವಾದಂಥ ಸಂತರು ಉದ್ಭವ ಆಗಿರುವಂಥದ್ದು, ಜನ್ಮ ತಾಳಿರುವಂಥ ಶ್ರೇಷ್ಠ ಸಮಾಜ ಯಾವುದಾದ್ರೂ ಇದ್ದರೆ ಅದು ಹಾಲು ಮತ ಸಮಾಜ ಅನ್ನುವಂಥ ಮಾತನ್ನು. ಹಾಗಾಗಿ ಇವತ್ತು ನಮ್ಮ ಮೂಲ ಪರಂಪರೆಯ ಗುರುಗಳು ಯಲ್ಲಾಲಿಂಗ ಪ್ರಭುಗಳು ಕೂಡ ಹಾಲು ಮತ ಸಮಾಜದಲ್ಲಿ ಜನಿಸಿರುವಂಥವ್ರು. ನಮ್ಮ ಮಧುಗುಣ್ ಮಹಾರಾಜರು ಮೊನ್ನೆ ಒಂದು ಪ್ರವಚನ ಸಂದರ್ಭದಲ್ಲಿ ಹೇಳ್ತಾ ಇದ್ರು, ಇಲ್ಲೇ ಹೇಳ್ಯಾರೋ ಅಥವಾ ಏನು ಬೇರೆ ಕಡೆ ಹೇಳ್ಯಾರೋ ಗೊತ್ತಿಲ್ಲ, ನಾನು ಮೊಬೈಲ್ನಲ್ಲಿ ನೋಡ್ತಕ್ಕಂಥ ಸಂದರ್ಭದಲ್ಲಿ ಗೊತ್ತಾಯಿತು. ಮಹಾತ್ಮರ ಜೀವನದಲ್ಲಿ ಯಾವುದೇ ಜಾತಿ ಭೇದ ಇಲ್ಲ. ಮಹಾತ್ಮರು ಎಲ್ಲರಿಗೆ ನನ್ನವರು ನಮ್ಮವರು ಅನ್ನುವಂಥ ಅಪ್ಪಿಕೊಳ್ಳುವಂಥ ಉದಾರ್ಥ ಭಾವನೆ. ಹೀಗಾಗಿ ಲಚ್ಚಾಣದ ಸಿದ್ಧಲಿಂಗ ಮಹಾರಾಜರು ಪಂಚಾಳ ಕುಲದಲ್ಲಿ ಜನಿಸಿದರೆ, ಯಲ್ಲಾಲಿಂಗ ಪ್ರಭುಗಳು ಹಾಲಮತದಲ್ಲಿ ಜನಿಸಿದ್ದ ಶ್ರೇಷ್ಠ ಯೋಗಿಗಳು. ಹಾಗಾಗಿ ಯಾರು ಕೂಡ ಒಂದು ಸಮಾಜಕ್ಕೆ ಅಂಟುಕೊಂಡಂಥ ಮಹಾತ್ಮರು ಆಗಿಲ್ಲ. ಇಡೀ ವಿಶ್ವದ ಪ್ರತಿಯೊಂದು ಜೀವರಾಶಿಗಳು
ಅವೆಲ್ಲನೂ ಕೂಡ ನನ್ನ ಮಕ್ಕಳು ಅನ್ನುವಂಥ ಉದಾತ್ತ ಭಾವನೆಯಿಂದ ಬದುಕಿದಂಥ ಗುರುಗಳು. ಹಾಗಾಗಿ ಇವತ್ತು ಅಂಥ ಶ್ರೇಷ್ಠ ಪರಂಪರೆಯಲ್ಲಿ ಇವತ್ತು ಯಲ್ಲಾಲಿಂಗ ಪ್ರಭುಗಳು ಜನ್ಮವನ್ನು ತಾಳಿ ಸಮಾಜದ ಕಾಯಕದಂತೆ ಕುರಿಗಳನ್ನು ಕಾಯ್ದು ತಾಯಿ ತಂದೆ ಒತ್ತಡಕ್ಕೆ ಮದುವೆಯನ್ನಾಗಿ ಮಡದಿಯನ್ನು ಕಳೆದುಕೊಂಡು ವೈರಾಗ್ಯವನ್ನು ತಾಳಿ ಸಿದ್ಧಲಿಂಗ ಪ್ರಭುಗಳ ಆಶೀರ್ವಾದವನ್ನು ಪಡೆದುಕೊಂಡು ಮುಗುಳುಕೋಡು ಮಹಾಮಠವನ್ನು ಸಾಮ್ರಾಜ್ಯವನ್ನು ಮುಗುಳುಕೋಡು ಮಹಾಮಠದ ಭಕ್ತರಿಗಾಗಿ ಒಂದು ಪುಣ್ಯ ತಾಣವನ್ನು ನಿರ್ಮಾಣ ಮಾಡಿ ಇವತ್ತು ಮುಕ್ತಿ ಮಂದಿರ ಮುಗುಳುಕೋಡು ಹೇಗಾಗಿದೆ ಅಂತಂದರೆ, ಮುಗುಳುಕೋಡು ಮಹಾಮಠಕ್ಕೆ ಹೋಗಿ ಒಂದು ಸಲ ನಮಸ್ಕಾರವನ್ನು ಮಾಡಿ ಬಂದರೆ ಮನುಷ್ಯನ ಜೀವನದ ಭವರೋಗವೆಲ್ಲ ನಿವಾರಣೆ ಆಗ್ತದೆ ಅನ್ನುವಂಥ ಪುಣ್ಯ ತಾಣ ಅದು ಮುಗುಳುಕೋಡು. ಯಲ್ಲಾಲಿಂಗ ಪ್ರಭುಗಳು ಮುಗುಳುಕೋಡಕ್ಕೆ ಹೋಗೋದಕ್ಕಿಂತ ಮುಂಚೆ ಆ ಮುಗುಳುಕೋಡು ಮಠ ಏನು ಸ್ಥಾಪನೆ ಮಾಡಿದ್ದಾರೆ ಆ ಭೂಮಿ ಯಾವ ಭೂಮಿ ಆಗಿತ್ತು ಅಂದರೆ ರುದ್ರ ಭೂಮಿ ಆಗಿತ್ತು, ಸ್ಮಶಾನದ ಭೂಮಿ ಆಗಿತ್ತು. ಗುರುಗಳ ಆಜ್ಞೆ ಪ್ರಕಾರ ಹೋಗಿ ಸ್ಮಶಾನದಲ್ಲಿ ಮುಗುಳುಕೋಡು ಮಠ ನಿರ್ಮಾಣ ಆಯಿತು. ಒಬ್ಬ ಮಹಾತ್ಮನ ಪಾದ ಸ್ಪರ್ಶದಿಂದ ಒಂದು ಆ ನೆಲ ಯಾವ ರೀತಿ ಪರಿವರ್ತನೆ ಆಗ್ತದೆ, ಆ ಪುಣ್ಯ ಒಂದು ಭೂಮಿ ಯಾವ ಥರ ತನ್ನ ಶಕ್ತಿಯ ಪ್ರಭಾವವನ್ನು ಬೀರ್ತದೆ ಅಂತಂದರೆ, ಮುಗುಳುಕೋಡದ ಯಲ್ಲಾಲಿಂಗ ಪ್ರಭುಗಳು ಹೋಗೋದಕ್ಕಿಂತ ಮುಂಚೆ ಮುಗುಳುಕೋಡು ಮಠ ಸ್ಮಶಾನದ ಭೂಮಿ ಆಗಿತ್ತು. ಆ ಸಂದರ್ಭದಲ್ಲಿ ಊರೊಳಗಿರ್ತಕ್ಕಂಥ ಜನ ಆ ಸ್ಮಶಾನದ ಭೂಮಿಗೆ ಹೋದರು ಅಂತಂದರೆ ಮನೆಗೆ ಹೋಗಿ ಸ್ನಾನ ಮಾಡ್ತಿದ್ರು. ಆ ಭೂಮಿಗೆ ಬಂದು ಮನೆಗೆ ಹೋದರೆ ನಾನು ಸ್ಮಶಾನಕ್ಕೆ ಹೋಗಿ ಬಂದೀನಿ ಅನ್ನೋ ಕಾರಣಕ್ಕಾಗಿ ಮನೆಗೆ ಹೋಗಿ ಸ್ನಾನ ಮಾಡಿ ಬರ್ತಿದ್ರು. ಅದೇ ಮುಂದೆ ಕೆಲವೊಂದು ದಿವಸಗಳ ನಂತರ ಯಲ್ಲಾಲಿಂಗ ಪ್ರಭುಗಳು ಬಂದು ಅಲ್ಲಿ ಪಾದ ಸ್ಪರ್ಶವನ್ನು ಮಾಡಿ ಸಿದ್ಧಲಿಂಗ ಮಹಾರಾಜರ ಹೆಸರಿನ ಮೇಲೆ ಒಂದು ಭವ್ಯವಾದಂಥ ಮಹಾಮಠವನ್ನು ಕಟ್ಟಿದ್ರು. ಅವರ ಪಾದ ಸ್ಪರ್ಶ ಆಯಿತು. ಅದೇ ರುದ್ರಭೂಮಿಗೆ ಸಾವಿರ ಸಂಖ್ಯೆಯ ಭಕ್ತರು ಹರಿದು ಬರ್ತಿದ್ರು, ನಮಸ್ಕಾರವನ್ನು ಮಾಡ್ತಿದ್ರು. ಯಲ್ಲಾಲಿಂಗ ಪ್ರಭುಗಳು 7 ಕೋಟಿ ಜಪವನ್ನು ಮಾಡಿ ಅವರ ತಪಸ್ಸಿನ ಪುಣ್ಯ ಎಲ್ಲನೂ ಕೂಡ ಆ ನೆಲದಲ್ಲಿ ಕೂಡಿಕರಿಸಿದ್ರು. ಈಗ ಹೇಗಾಗಿದೆ ಅಂದರೆ, ಮುಂಚೆ ಆ ಜಾಗಕ್ಕೆ ಬರಬೇಕಾದ್ರೆ ಈ ಜಾಗಕ್ಕೆ ಬಂದು ಮನೆಗೆ ಹೋಗಿ ಸ್ನಾನ ಮಾಡ್ತಿದ್ರು. ಈಗ ಹೇಗಾಗಿದೆ ಅಂದರೆ ಮನೆಯಾಗ ಸ್ನಾನ ಮಾಡಿ ಆ ಜಾಗಕ್ಕೆ ಬರುವಂಗಾಗಿದೆ. ಮನೆಯೊಳಗಡೆ ಸ್ನಾನ ಮಾಡಿ ಮಠಕ್ಕೆ ಬರುವಂಥ ಒಂದು ವ್ಯವಸ್ಥೆ ನಿರ್ಮಾಣ ಆಗಿದೆ. ಅಂದರೆ ಒಬ್ಬ ಮಹಾತ್ಮ ಪಾದ ಸ್ಪರ್ಶವನ್ನು ಮಾಡಿದ್ರೆ ಒಂದು ಅಪವಿತ್ರವಾಗಿರುವಂಥ ಭೂಮಿನೂ ಕೂಡ ಅದು ಪವಿತ್ರ ಆಗಿದೆ, ಅದು ಕೈಲಾಸ ಆಗಿದೆ ಅನ್ನುವಂಥ ಜೀವಂತ ನಿದರ್ಶನ ನಾವಿವತ್ತು ಕಾಣಬೇಕಾದ್ರೆ ಅದು ಮುಗುಳುಕೋಡು ಮಠಕ್ಕೆ ಬರಬೇಕು. ಅದಕ್ಕೆ ಹಲವು ಮಾತೇನು ನೀನೊಲಿದು ಪಾದವನಿಟ್ಟ ನೆಲವೇ ಸುಕ್ಷೇತ್ರ, ಜಲವೇ ಪಾವನ ತೀರ್ಥ, ಸುಲಭ ಶ್ರೀ ಗುರುವೇ ಕೃಪೆಯ. ಅಂಥದ್ದು ಮಹಾತ್ಮನಾಗಿರುವಂಥ ಯಲ್ಲಾಲಿಂಗ ಪ್ರಭುಗಳ 7 ಕೋಟಿ ತಪಸ್ಸಿನ ಫಲ ಎಂಥ ಅದ್ಭುತವಾಗಿರುವಂಥ ಶಕ್ತಿಯನ್ನು ಗುರುಗಳು ಹೊಂದಿದ್ರು ಅಂತಂದರೆ ನಿಮಗೆಲ್ಲರೂ ಆಶ್ಚರ್ಯ ಅನ್ನಿಸ್ತದೆ. ಈ ಕಲಿಯುಗದಲ್ಲಿ ಯಾರೂ ಕೂಡ ನಂಬೋದಿಲ್ಲ. ಲಚ್ಚಾಣಕ್ಕೆ ಹೋಗ್ತಕ್ಕಂಥ ಸಂದರ್ಭದಲ್ಲಿ 10 ಜನ ಭಕ್ತರಿಗೆ ಕರ್ಕೊಂಡು ಹೋಗುವಂಥ ಸಂದರ್ಭ, ಭಯಂಕರ ಬಿಸಿಲು, ಬೇಸಿಗೆ ಒಳಗಡೆ ಇಂಡಿಯಿಂದ ನಡ್ಕೊಂಡು ಹೋಗ್ತಕ್ಕಂಥ ಸಂದರ್ಭದಲ್ಲಿ ಭಕ್ತರಿಗೆ ಹಸು ಆಗಿದೆ. ಗುರುಗಳು ಮುಂದೆ ನಡ್ಕೊಂಡು ಹೊಂಟಿದ್ದಾರೆ. ಅರಣ್ಯ ಪ್ರದೇಶ, ಕುಡಿತೀನಂದ್ರೆ ಒಂದಿಷ್ಟು ನೀರಿಲ್ಲ. ಅಂಥದ್ರಲ್ಲಿ ಭಕ್ತರಿಗೆ ಹಸು ಆಗಿದೆ, ಏನು ಮಾಡಬೇಕು ಅಂತೇಳಿ ಯೋಚನೆ ಮಾಡಿ ಭಕ್ತರಿಗೆ ಕೇಳ್ತಾರೆ, ಹಸು ಆಗಿದೇನಪ್ಪ ಅಂತಂದಾಗ ಹೌದಪ್ಪ ಅಂತಂದಾಗ ಅಲ್ಲೇ ರೋಡ್ ಪಕ್ಕಕ್ಕೆ ಒಂದು ಹೊಲ ಇತ್ತು. ಹೊಲದಾಗ ಒಂದು ದೊಡ್ಡ ಮಾವಿನ ಗಿಡ ಇತ್ತು. ಆ ಮಾವಿನ ಗಿಡದ ಹತ್ರ ಎಲ್ಲ ಭಕ್ತರಿಗೆ ಕರ್ಕೊಂಡು ಹೋಗಿ ಆ ಭಕ್ತರಿಂದನೇ ಗುರುಗಳು ಕುಂತಿರುವಂಥ ಕಂಬಳಿ ಹಾಸ್ಕೊಂಡು ಕುಂತು ಭಕ್ತರಿಂದನೇ ಆ ಕರಿ ಮಣ್ಣನ್ನು ಎಲ್ಲ ಮಣ್ಣು ಕೈಯಿಂದ ಸವರಿ ಒಂದಿಷ್ಟು ದೊಡ್ಡ ಗುಡ್ಡದ ಥರ ಗುಂಪಿ ಮಾಡಿದ್ರಂತ. ಗುಂಪಿ ಮಾಡಿ ಗುರುಗಳು ಹೇಳ್ತಾರೆ, ನೀವೆಲ್ಲರೂ ಕಣ್ಣು ಮುಚ್ಚಬೇಕು, ನಾ ಹೇಳೋರಿಗೆ ಕಣ್ಣು ತೆರಿಬಾರ್ದು ಅಂತೇಳಿ ಕಣ್ಣು ಮುಚ್ಚಿಸಿ ಅವ್ರ ಮೈ ಮೇಲೆ ಇರ್ತಕ್ಕಂಥ ವಸ್ತ್ರ ಎಲ್ಲನೂ ಆ ಮಣ್ಣಿನ ಗುಂಪಿ ಮೇಲೆ ಮತ್ತು ಅವರ ತಲೆ ಮೇಲೆ ಹೊಚ್ಕೊಂಡು ಕೊರಳಾಗಿರ್ತಕ್ಕಂಥ ರುದ್ರಾಕ್ಷಿ ಮಾಲೆಯನ್ನು ತೆಗೆದು
ಗುರುಸ್ಮರಣೆ, ಗುರು ಕೊಟ್ಟಿರುವಂಥ ಮಹಾಮಂತ್ರವನ್ನು 108 ಬಾರಿ ಜಪವನ್ನು ಮಾಡಿ ಆ ರುದ್ರಾಕ್ಷಿಯನ್ನು ಮತ್ತೆ ಕೊಳ್ಳಾಗ ಹಾಕ್ಕೊಂಡು ತಲೆ ಮೇಲಿಂದ ವಸ್ತ್ರವನ್ನು ತೆಗಿತಾರೆ. ಮಣ್ಣಿನ ಗುಂಪಿ ಮೇಲೆ ಹಾಗೆ ವಸ್ತ್ರ ಮುಚ್ಚಿತ್ತು. ಆ ಶಿಷ್ಯರಿಗೆ ಹೇಳ್ತಾರೆ, ಈಗ ಕಣ್ಣು ತೆರಿಬೇಕು ನೀವು ಅಂತ. ಆವಾಗ ಕಣ್ಣು ತೆರಿಬೇಕು ಅಂದಾಗ ಎಲ್ಲ ಶಿಷ್ಯರು ಕಣ್ಣು ತೆರೆದ್ರು. ಕಣ್ಣು ತೆರೆದ ನಂತರ ಗುರುಗಳು ಹೇಳ್ತಾರೆ, ನಿಮ್ಮ ಕೈಯಿಂದನೇ ಈ ವಸ್ತ್ರವನ್ನು ತೆಗೀರಿಪ್ಪ ಅಂತಂದಾಗ ಎಲ್ಲ ಶಿಷ್ಯರು ಆ ವಸ್ತ್ರವನ್ನು ಮಣ್ಣಿನ ಮೇಲಿಂದ ಹೊರಗಡೆ ಹಿಂಗೆ ತೆಗೆದ್ರೆ ಆಶ್ಚರ್ಯದ ಸಂಗತಿ ಏನಾಗಿತ್ತು ಅಂದರೆ, ಅವರು ಭಕ್ತರೇ ಕೂಡಿಸಿರುವಂಥ ಮಣ್ಣು ಗುರುಗಳು 108 ಬಾರಿ ಆ ಮಹಾಮಂತ್ರವನ್ನು ಹೇಳಿ ಆ ಭಕ್ತರ ಕಡೆಯಿಂದನೇ ವಸ್ತ್ರ ತೆಗೆದಾಗ ಅಲ್ಲಿ ಮಣ್ಣಿರಲಿಲ್ಲ, ಅಲ್ಲಿ ಮಾಲುದ್ದಿಯಾಗಿ ಪರಿವರ್ತನೆ ಆಗಿ ಮಣ್ಣು ಹೋಗಿ ಮಾಲುದ್ದಿ ಆಗಿತ್ತು. ಹೊಸ ಆಗೈತಿ ಅಂತೀರಲ್ಲಪ್ಪ, ತಿನ್ನಿರಿ ಅಂತ ಹೇಳಿದ್ರು. ಎಲ್ಲ ಭಕ್ತರಿಗೆ ಹೊಟ್ಟೆ ತುಂಬ ಪ್ರಸಾದವನ್ನು ಮಾಡಿ ಗುರುಗಳ ದರ್ಶನಕ್ಕೆ ಕರ್ಕೊಂಡು ಹೋಗಿರುವಂಥ ಇತಿಹಾಸ ಅದು ಯಲ್ಲಾಲಿಂಗ ಪ್ರಭುಗಳ ಇತಿಹಾಸ. ನೀವು ಅನ್ಬೋದು, ಮಣ್ಣು ಹೆಂಗೆ ಮಾಲುದ್ದಿ ಮಾಡಲಿಕ್ಕೆ ಆಗ್ತದೆ? ಎಂಥ ವಿಜ್ಞಾನಿಗಳಿಗೆ ಕೇಳಿದ್ರು ಕೂಡ ಇದು ಸಾಧ್ಯ ಇಲ್ಲ ಅಂತ ಹೇಳ್ತಾರೆ. ಯಾವುದೋ ಅಸಾಧ್ಯ ಅನ್ನುವಂಥದ್ದಿದೆ, ಅದು ಮಹಾತ್ಮರ ಕೈಯಲ್ಲಿ ಸಾಧ್ಯ ಆಗ್ತದೆ. ಅಂಥ ಅಸಾಧ್ಯವಾಗಿರುವಂಥದ್ದು ಸಾಧ್ಯ ಮಾಡಿ ತೋರಿಸಿರ್ತಕ್ಕಂಥ ಏಕೈಕ ಪುಣ್ಯ ಪುರುಷ ಯಾರಾದರೂ ಇದ್ದರೆ ಅದು ಯಲ್ಲಾಲಿಂಗ ಪ್ರಭುಗಳು ಅನ್ನುವಂಥದ್ದು ನಾವು ಯಾರೂ ಕೂಡ ಮರೆಯುವಂಗಿಲ್ಲ. ಅಂಥ ಒಂದು ಶ್ರೇಷ್ಠ ಪರಂಪರೆಯ ಗುರುಗಳು ಇವತ್ತು ನಮ್ಮೆಲ್ಲರ ಬದುಕಿನ ಮಧ್ಯದಲ್ಲಿ ಅವರ ಆಶೀರ್ವಾದ ಸಿಕ್ಕಿರುವಂಥದ್ದು ನಮ್ಮೆಲ್ಲರ ಸುಕೃತ ಅನ್ನುವಂಥ ಭಾವನೆಯನ್ನು ವ್ಯಕ್ತಪಡಿಸಬೇಕಾಗ್ತದೆ. ಅದರ ಜೊತೆಗೆ ನಮ್ಮ ರಾಜಶೇಖರ್ ಮಾತನಾಡುವಂಥ ಸಂದರ್ಭದಲ್ಲಿ ಒಂದು ಮಾತನ್ನು ಹೇಳಿದರು. ಏನು ಅಂದರೆ, ಈ ಗ್ರಾಮದಲ್ಲಿ ಒಂದು ವಿಶೇಷತೆ ಏನು ಅಂದರೆ, ಒಂದು ಕಾರ್ಯವನ್ನು ಮಾಡಿದ್ರೆ ಇಡೀ ಊರು ಜನ ಎಲ್ಲರೂ ಒಂದಾಗಿ ನಿಂತು ಆ ಕಾರ್ಯವನ್ನು ಯಶಸ್ವಿ ಮಾಡ್ತಾರೆ. ಯಾವುದೇ ಕಾರ್ಯ ಆಗಿದ್ದರೂ ಕೂಡ ಎಲ್ಲರೂ ನಿಂತು ಯಶಸ್ವಿ ಮಾಡಿರ್ತಾರೆ ಅನ್ನುವಂಥ ವಿಚಾರವನ್ನು ಹೇಳಿದರು. ಇದು ಇವತ್ತಿನ ಸಂದರ್ಭದಲ್ಲಿ ಬಹಳ ಅತ್ಯಂತ ಅವಶ್ಯವಾಗಿರ್ತಕ್ಕಂಥದ್ದು. ಇದು ಎಲ್ಲ ಗ್ರಾಮಗಳಲ್ಲಿ ಇಂಥ ಒಂದು ವ್ಯವಸ್ಥೆಯನ್ನು ಇವತ್ತು ಬೇಕಾಗಿರ್ತಕ್ಕಂಥದ್ದು. ಯಾಕಂದರೆ ಎಲ್ಲಿ ನೋಡಿದ್ರೆ ಓಣಿಗೆ ಭಿನ್ನಾಭಿಪ್ರಾಯ. ಆ ಓಣಿಯವರು ಒಂದು ಕಾರ್ಯಕ್ರಮ ಮಾಡಿದ್ರೆ ಈ ಓಣಿಯವರು ಒಂದು ಬೇರೆ. ಹಾಗಾಗಿ ಏನೇ ನಾವು ಮಾಡಿದ್ರೆ ಎಲ್ಲರೂ ಒಂದಾಗಿ ಮಾಡ್ತಕ್ಕಂಥದ್ರಲ್ಲಿ ಏನು ಖುಷಿ, ನೆಮ್ಮದಿ, ತೃಪ್ತಿ ಇದೆ, ಅದು ನಾವು ವೈಯಕ್ತಿಕವಾಗಿ ಒಂದೊಂದು ತಂಡ ಮಾಡ್ಕೊಂಡು ಮಾಡಿದ್ರೆ ಆ ತೃಪ್ತಿ ಸಿಗಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಈ ಊರ ಇಡೀ ರಾಜ್ಯದ ಎಲ್ಲ ಗ್ರಾಮಗಳಿಗಲ್ಲ, ದೇಶದ ಎಲ್ಲ ಗ್ರಾಮಗಳಿಗೆ ಈ ಗ್ರಾಮ ಒಂದು ಮಾದರಿಯ ಗ್ರಾಮ ಆಗಬೇಕು ಅನ್ನುವಂಥದ್ದು. ಇವತ್ತಿನ ಸಮಾಜದಲ್ಲಿ ನಮಗೆ ಕೂಡಿ ಬಾಳುವಂಥ ಅವಶ್ಯಕತೆ ಇದೆ, ಒಡೆದು ಬಾಳುವಂಥದ್ದಿಲ್ಲ. ಯಾಕಂದರೆ ಭಾರತ ನಮಗೆ ಕಲಿಸಿರ್ತಕ್ಕಂಥದ್ದು ನಾವು ಒಂದಾಗಿ ಬಾಳಬೇಕು ಅನ್ನುವಂಥ ಸಂಸ್ಕಾರವನ್ನು ಕೊಟ್ಟಿರುವಂಥದ್ದು. ಹಾಗಾಗಿ ಕೂಡಿ ಬಾಳಿದ್ರೆ ಏನಾಗ್ತದೆ? ಒಬ್ರಿಗೊಬ್ರಿಗೆ ತುಳಿದು ಬದುಕಿದ್ರೆ ಏನಾಗ್ತದೆ? ನಿಮಗೆಲ್ಲರಿಗೂ ಗೊತ್ತಿರಬೇಕು, 9ರ ಸಂಖ್ಯೆ, ಬಹುಶಃ 9ರ ಸಂಖ್ಯೆ ಎಲ್ಲರಿಗೂ ಗೊತ್ತಿರ್ತದೆ. ಒಂದು ಸಲ 9ರ ಸಂಖ್ಯೆ ಏನು ಮಾಡಿತ್ತು ಅಂದರೆ 8 ತಲೆ ಮೇಲೆ ಹೊಡಿತು. 9ರ ಸಂಖ್ಯೆ 8 ತಲೆ ಮೇಲೆ ಹೊಡಿತು. 8 9ಕ್ಕೆ ಕೇಳ್ತು, ಯಾಕಪ್ಪ ನನಗೆ ಹೊಡೆದಿ? ಅವಾಗ 9 ಹೇಳ್ತು, ನಾ ದೊಡ್ಡವಿದ್ದೀನಿ ಅದಕ್ಕೆ ಹೊಡೆದೇನಿ ಅಂತ 9 ಹೇಳ್ತು. ಮುಂದೆ 8 ಏನು ಮಾಡ್ತು, 7 ತಲೆ ಮೇಲೆ ಹೊಡಿತು. 7 8ಕ್ಕೆ ಕೇಳಿತ್ತು, ಯಾಕಪ್ಪ ಅಂದರೆ ನಾ ದೊಡ್ಡವದೀನಿ ಹೊಡೆದೀನಿ. 7 6ಕ್ಕೆ ಹೊಡಿತು, 6 5ಕ್ಕೆ ಹೊಡಿತು, 5 4ಕ್ಕೆ ಹೊಡಿತು, 4 3ಕ್ಕೆ ಹೊಡಿತು, 3 2ಕ್ಕೆ ಹೊಡಿತು, 2 1ಕ್ಕೆ ಹೊಡಿತು. ಅವಾಗ ಒಬ್ಬರ ಮೇಲಿನವ್ರಿಗೆ ಒಬ್ಬರು ಕೇಳಿದಾಗ ನಾ ದೊಡ್ಡವದೀನಿ ಹೊಡೆದೀನಿ, ನಾ ದೊಡ್ಡವದೀನಿ ಹೊಡೆದೀನಿ, ಎಲ್ಲದರದ್ದು ಉತ್ತರ ಒಂದೇ ಬಂತು. ಅವಾಗ 2 ಅನ್ನುವಂಥದ್ದು 1ರ ತಲೆ ಮೇಲೆ ಹೊಡೆದಿತ್ತು. 1 ಅನ್ನುವಂಥದ್ದು 2ಕ್ಕೆ ಕೇಳ್ತು, ಯಾಕೆ ಹೊಡೆದಿ ಅಂದರೆ ನಾ ದೊಡ್ಡವದೀನಿ ಹೊಡೆದೀನಿ ಅಂತ 2 ಅಂಕಿ ಹೇಳ್ತು.
ಆವಾಗ ಒಂದು ಅಂಕಿ ಯೋಚನೆ ಮಾಡ್ತು, ಇನ್ನು ನಾನು ಏನಾದರೂ ಹೊಡೆಯೋದಾದರೆ ಯಾರಿಗೆ ಹೊಡಿಬೇಕು? ನನಗಿಂತ ಸಣ್ಣದು 0. ಆ 0ಗೆ ನಾನು ಹೊಡಿಬೇಕು. ಆವಾಗ ಒಂದು ಅಂಕಿ ಯೋಚನೆ ಮಾಡ್ತು, ನಾ ಇನ್ನೇನಾದರೂ ಹೊಡಿಬೇಕಾದ್ರೆ 0ಕ್ಕೆ ಹೊಡಿಬೇಕು, ನಾ 0ಕ್ಕೆ ಹೊಡೆಯೋದು ಬೇಡ. 0ಕ್ಕೆ ಹೊಡೆದ್ರೆ ನಾ ದೊಡ್ಡವ ಆಗೋದಿಲ್ಲ. 0ಕ್ಕೆ ನಾ ಹೊಡೆಯೋದು ಬೇಡ ಅಂತ ತಿಳ್ಕೊಂಡು ಅದು ಏನು ಮಾಡ್ತು ಅಂದರೆ 1 ಅನ್ನುವಂಥ ಅಂಕಿ ಆ 0ದ ಪಕ್ಕಕ್ಕೆ ಬಂದು ಕುಂತು. 0ದ ಪಕ್ಕಕ್ಕೆ ಬಂದು ಕೂತಾಗ ಆ ಅಂಕಿ ಎಷ್ಟಾಯಿತು? ಎಚ್ಚರದಿರಲಿ ನೀವೆಲ್ಲ. 1 ಅನ್ನುವಂಥ ಅಂಕಿ 0ದ ಪಕ್ಕಕ್ಕೆ ಬಂದು ಕೂತಾಗ ಆ ಅಂಕಿ ಬೆಲೆ ಎಷ್ಟಾಯಿತು ಅಂದರೆ 10 ಆಯಿತು. ಈ 9ಕ್ಕಿಂತನೂ ಹೆಚ್ಚಿನ ಬೆಲೆ ಆ 10 ಅಂಕಿಗೆ ಬಂತು. ಹೇಳುವಂಥ ಉದ್ದೇಶ ಏನು ಅಂದರೆ, ನಾವು ಒಬ್ರಿಗೊಬ್ರು ಹೊಡ್ಕೊತ ಹೋದಾಗ ನಾವು ದೊಡ್ಡವ್ರು ಆಗೋದಿಲ್ಲ. ಒಬ್ಬರ ಮಗ್ಲಾಗಿ ಹೋಗಿ ಅವ್ರ ಕಷ್ಟದಾಗ ಹೋಗಿ ನಿಂತಾಗ ಮಾತ್ರ ನಾವು ಈ ಸಮಾಜದಾಗ ಭಾಳ ದೊಡ್ಡವರಾಗಲಿಕ್ಕೆ ಸಾಧ್ಯ. ಹಾಗಾಗಿ ಹೇಳುವಂಥ ಉದ್ದೇಶ ಅವರು ಹೇಳಿದಾಗ ತಕ್ಷಣ ನನ್ನ ನೆನಪಾಯಿತು, ಎಲ್ಲರೂ ಒಂದಾಗಿ ಪ್ರತಿಯೊಬ್ಬರ ಕಷ್ಟ ಸುಖದಲ್ಲಿ ಒಂದು ಸಮಾಜ ಇನ್ನೊಂದು ಸಮಾಜದ ಜೊತೆಗೆ ನಿಂತು ಬದುಕುವಂಥದ್ದು ಏನಿದೆ ಅದು ನಿಜವಾಗಿಯೂ ಕೂಡ ಇವತ್ತಿನ ದಿನಮಾನದಲ್ಲಿ ಬೇಕಾಗಿರ್ತಕ್ಕಂಥದ್ದು. ಅಂಥ ಒಂದು ಶ್ರೇಷ್ಠ ಪರಂಪರೆಯನ್ನು ಹೊಂದಿರುವಂಥ ಈ ಗ್ರಾಮದ ಎಲ್ಲ ಭಕ್ತರು ಸನ್ಮಾರ್ಗದಿಂದ ನಡೆಯುವಂಥ ಬದುಕು ನಿಮ್ಮದಾಗಲಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ವಿಶೇಷವಾಗಿ ನಮ್ಮ ಮಧುಗುಣ ಮಹಾರಾಜರು ಭಾಳ ಅದ್ಭುತವಾಗಿರುವಂಥ ಪ್ರವಚನವನ್ನು ಮಾಡ್ತಾರೆ. ನೀವೆಲ್ಲರೂ ಕೇಳಿರಬೇಕು. 10-11 ದಿವಸಗಳ ಕಾಲ ಕಳೆದ ಒಂದೂವರೆ ತಿಂಗಳ ಹಿಂದೆ ನಮ್ಮ ಕಕ್ಕಳ ಮೇಲೆಯಲ್ಲಿ 21 ದಿವಸಗಳ ಪ್ರವಚನವನ್ನು ಮಾಡಿದ್ರು. ಹೀಗೆ ಇವತ್ತು ಒಂದಲ್ಲ ಎರಡಲ್ಲ ಪ್ರತಿದಿನವೂ ಕೂಡ ಅವರ ಪ್ರವಚನ. ಕಾರಣ ಏನು ಅಂದರೆ, ಅವರು ಹೇಳುವಂಥ ವಿಚಾರ, ಅವ್ರು ಹೇಳುವಂಥ ಅನುಭವದ ಪ್ರವಚನ ಏನಿದೆ ಅದು ಅತ್ಯಂತ ಸಮಾಜದ ಮೇಲೆ ಪರಿಣಾಮಕಾರಿಯಾದಂಥ ಪ್ರವಚನ. ಹಾಗಾಗಿ ಅಂಥವರು ಇಲ್ಲಿ ಬಂದು 11 ದಿವಸ ಪ್ರವಚನ ಮಾಡಿರುವಂಥದ್ದು ಬಹಳಷ್ಟು ಸಂತೋಷವನ್ನು ತಂದಿರುವಂಥದ್ದು. ಈ ಗ್ರಾಮದಲ್ಲಿ ನಿರಂತರವಾಗಿ ಇಂಥ ಒಂದು ಕಾರ್ಯ ನಡೀತಾ ಇರಲಿ. ಸನ್ಮಾರ್ಗದ ಒಂದು ಪರಂಪರೆಯಲ್ಲಿ ಎಲ್ಲ ಭಕ್ತರ ಜೀವನ ನಡೀಲಿ. ಯಾವಾಗೂ ಕೂಡ ಈ ಕೋಳ್ಕೂರು ಗ್ರಾಮದಲ್ಲಿ ಶಾಂತಿ, ನೆಮ್ಮದಿ, ಸಮೃದ್ಧಿಯನ್ನು ತುಂಬಿ ತುಳುಕಲಿ. ಬೀರ್ಲಿಂಗನ ಆಶೀರ್ವಾದದಿಂದ ಮುಂದೆ ಬರುವಂಥ ದಿನದಲ್ಲಿ ಈ ಭಾಗದಲ್ಲಿ ಒಳ್ಳೆ ಮಳೆ ಆಗಲಿ, ಮಳೆಗೆ ತಕ್ಕ ಬೆಳೆ ಆಗಲಿ, ಬೆಳೆಗೆ ತಕ್ಕ ಬೆಲೆ ಆಗಿ ನಮ್ಮೆಲ್ಲ ರೈತರ ಬಾಳು ಬಂಗಾರ ಆಗಲಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ನಾನು ಮತ್ತೆ ಬೆಳಗಿನ ಜಾವ 5 ಗಂಟೆಗೆ ತೆಲಂಗಾಣಕ್ಕೆ ಹೋಗಬೇಕಾಗಿರೋದ್ರಿಂದ ಮೊದಲನೇ ನಾನು, ಯಾಕೆಂದರೆ ಮಧುಗುಣ ಮಹಾರಾಜರ ಪ್ರವಚನ ಕೇಳಬೇಕು ಅಂತ ಬಹಳಷ್ಟು ಮನಸ್ಸಿನಾಗ ಆಸೆ ಇದ್ದರೂ ಕೂಡ ನನ್ನ ಸಮಯದ ಅಭಾವದಿಂದ ನಾನೇ ಪೂರ್ವದಲ್ಲಿ ಆಶೀರ್ವಚನ ಮಾಡ್ತಕ್ಕಂಥ ಒಂದು ಸಂದರ್ಭ ಬಂದಿರುವಂಥದ್ದು. ಈ ಮಹಾಮಠದ ಈ ಗ್ರಾಮದ ಪರಮ ಪೂಜ್ಯರು ಕೂಡ ಭಾಳ ಸರಳ ಸ್ವಭಾವದ ಸಂತರಾಗಿ ಪ್ರತಿಯೊಬ್ಬರಿಗೂ ಕೂಡ ಒಂದು ಧರ್ಮದ ಮಾರ್ಗವನ್ನು ತೋರಿಸ್ತಕ್ಕಂಥ ಪೂಜ್ಯರು ಕೂಡ ಈ ವೇದಿಕೆಗೆ ಬಂದಿದ್ದಾರೆ. ಇವರೆಲ್ಲ ಅತಿಥಿಗಳು ಇವತ್ತು ವೇದಿಕೆಗೆ ಆಗಮಿಸಿ ನಿಮ್ಮೆಲ್ಲರ ಪ್ರೀತಿ ಅಭಿಮಾನಕ್ಕಾಗಿ ಎಲ್ಲರೂ ಕೂಡ ಎಲ್ಲ ಪಕ್ಷಾತೀತವಾಗಿ ಇವತ್ತು ಈ ವೇದಿಕೆಗೆ ಬಂದಿದ್ದಾರೆ. ವೇದಿಕೆಗೆ ಬಂದಿರುವಂಥ ಎಲ್ಲರಿಗೂ ಕೂಡ ಗುರುಗಳ ಆಶೀರ್ವಾದ ಇರಲಿ. ಬರುವಂಥ ದಿನಗಳಲ್ಲಿ ನಿಮ್ಮೆಲ್ಲರ ಸೇವೆ ಮಾಡುವಂಥ ಆ ಶಕ್ತಿ ಗುರುಗಳು ಎಲ್ಲರಿಗೂ ನೀಡಲಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ಸೇರಿರುವಂಥ ತಮ್ಮೆಲ್ಲರಿಗೂ ಶುಭವಾಗಲಿ. ಸರ್ವೇ ಜನ ಸುಖಿನೋ ಭವಂತು.